ಮಂತ್ರ ಹೇಳುತ್ತೆ. ಈಗ ನನ್ನಲ್ಲಿದ್ದಂತಹ ಏನು ದುಷ್ಟ ಗುಣಗಳಿತ್ತು ಅದನ್ನ ನಾನು ದೂರ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾಯ್ತು. ಹಾಗಾದ್ರೆ ಮುಂದಿನ ಹಂತ ಯಾವುದು? ಈ ದುಷ್ಟ ಗುಣಗಳು ಹೇಗಪ್ಪ ಅಂತ ಹೇಳಿದ್ರೆ, ದೂರ ಮಾಡಿದ್ವಿ ಅನ್ನೋಷ್ಟೊಳಗೆ ಹಿಂದಿನ ಭಾಗದಿಂದ ವಾಪಸ್ ಬಂದಿರುತ್ತೆ. ಹಾಗಾಗಿ ದುಷ್ಟ ಗುಣಗಳನ್ನ ದೂರ ಮಾಡ್ತಾ ಇದ್ದಾಗೆ ಅಲ್ಲೇನಾದ್ರೂ ಒಂದು ಒಳ್ಳೇದನ್ನ ತಂದಿಟ್ಬಿಡ್ಬೇಕು. ನಾವ್ ಯಾವಾಗ್ಲೂ ಏನ್ ಮಾಡ್ತೀವಿ, ಕೋಪ ಮಾಡ್ಕೋಬಾರ್ದು ಅಂತ ಹೇಳ್ಕೊತಾ ಇರ್ತೀವಿ. ಆದ್ರೆ ಪ್ರಾಕ್ಟಿಕಲಿ ನಾವ್ ಎಷ್ಟು ಸರ್ತಿ ಮಾಡ್ಕೊಳ್ದೆ ಇರಕ್ ಸಾಧ್ಯ ಆಗಿದೆ? ಯಾಕೆ ಸಾಧ್ಯ ಆಗಿಲ್ಲ ಅಂತಂದ್ರೆ, ದುಷ್ಟಗುಣ ಹೋಗ್ಲಿ ಅಂತ ಮಾತ್ರ ಹೇಳಿದ್ರೆ ಅದು ಹೋಗಲ್ಲ. ಅದು ಪಕ್ಕಕ್ ಹೋಗ್ತಿದ್ದಾಗೆ ಅದ್ರ ಜಾಗ ಬೇರೊಂದನ್ನ ತಂದು ಬಿಡ್ಬೇಕು. ತಂದ್ರೆ ಮಾತ್ರ ಅದಕ್ಕೆ ವಾಪಸ್ ಬರಕ್ ಅವಕಾಶ ಇರಲ್ಲ. ಇಲ್ದಿದ್ರೆ ಏನಾಗುತ್ತೆ, ಕನ್ನಡದಲ್ಲಿ ಒಂದು ಗಾದೆ ಇದೆಯಲ್ಲ, ಹೋದ್ಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಲಿ ಅಂತ. ಹೋಯ್ತಪ್ಪ ಪಿಶಾಚಿ ಅಂದ್ರೆ ಮತ್ತೆ ಈ ಕಡೆಯಿಂದ ಬಂದು ಕೂತಿರುತ್ತೆ. ಗವಾಕ್ಷಿ ಅಂದ್ರೆ ಕಿಟಕಿ ಈ ತರದ್ದು 20 ಮಿನಿಟ್ ಮತ್ತೆ ವಾಪಸ್ ಬಂದೆ ಅಂತ ಸುಮ್ನೆ ಗಾದೆ ಅದಿರೋದು. ಆತರ ಈ ಕೆಟ್ಟ ಗುಣಗಳು ಏನಾಗತ್ತೆ ಅಂತಂದ್ರೆ, ಈ ಪಕ್ಕಕ್ಕೆ ತೆಗೆದು ಹಾಕಿದ್ರೆ ಮತ್ತೆ ವಾಪಸ್ ಬಂದಿರುತ್ತೆ. ಬರ್ಬಾರ್ದು ಅಂದ್ರೆ ಅದನ್ನ ಹೀಗ್ ಜರುಗಿಸ್ತಾ ಇದ್ದಾಗೆ ಅಲ್ಲೊಂದು ಒಳ್ಳೇದನ್ನ ನಾವು ಆಶ್ರಯ ಕೊಟ್ಬಿಡ್ಬೇಕು. ಮಕ್ಳಿಗೂ ಅಷ್ಟೇ, ಎಷ್ಟೊಂದ್ ಸರ್ತಿ ಅವ್ರ ಏನಾದ್ರು ಮೊಬೈಲ್ ಇಟ್ಕೊಂಡಿದ್ರೆ ಅಥವಾ ಬೇರೆ ಏನಾದ್ರು ಚಟುವಟಿಕೆ ಮಾಡ್ತಿದ್ರೆ, ಏನಾದ್ರು ಚೇಷ್ಟೆ ಮಾಡ್ತಾ ಇದ್ರೆ, ಮಾಡ್ಬೇಡ ಅಂತಂದ್ರೆ ಅವ್ರು ನಿಲ್ಸಲ್ಲ. ಅದ್ರ ಬದ್ಲಾಗಿ ಇದನ್ ಮಾಡು ಅಂತಂದಾಗ ಒಂದು ಬದಲಾವಣೆ ಬರುತ್ತೆ. ಇದನ್ ಮಾಡ್ಬೇಡ, ಮೊಬೈಲ್ ನೋಡ್ಬೇಡ, ಬಾ ನಾನು ಏನ್ ಕತೆ ಹೇಳ್ತೀನಿ, ಅಥವಾ ಬಾ ಇಲ್ಲಿ ನೀರ್ ಚೆಲ್ಲು ಪರವಾಗಿಲ್ಲ, ಇಲ್ಲೆಲ್ಲ ಮಣ್ಣಲ್ಲಿ ಆಟಾಡು ಪರವಾಗಿಲ್ಲ ಅಂತ ಒಂದ್ ಕನ್ಸ್ಟ್ರಕ್ಟಿವ್ ಆಗಿರೋಂಥದ್ದು ಏನಾದ್ರು ನಾವು ಅವ್ರಿಗೆ ಕೊಟ್ವಿ ಅಂತಂದ್ರೆ ಅವಾಗ ಏನ್ ಮಾಡ್ತಾರೆ, ಅವರು ಕೆಟ್ಟದನ್ ಮಾಡಕ್ ಬಿಡ್ತಾರೆ. ಕೆಟ್ಟದ್ ಮಾಡ್ಬೇಡ ಅಂತ ಹೇಳೋದು ಒಂದು ಭಾಗ ಇದೆ. ಆದ್ರೆ ಅದನ್ ಮಾತ್ರ ಹೇಳ್ತಾ ಇದ್ರೆ ಯಾವತ್ತೂ ಕೆಲ್ಸ ನಡೆಯಲ್ಲ. ಬೇರೆಯವ್ರಿಗೂ ಅಷ್ಟೇ, ನನ್ನ ಮನಸ್ಸಿಗೂ ಅಷ್ಟೇ. ನನ್ ಮನಸ್ಸಿಗೂ ನಾನ್ ಕೆಟ್ಟದ್ ಮಾಡ್ಬೇಡ ಅಂತ ಮಾತ್ರ ಹೇಳ್ಕೊಳ್ತಾ ಇದ್ರೆ ನನ್ ಮನಸ್ಸು ಕೇಳಲ್ಲ. ಕೆಟ್ಟದನ್ನ ಜರುಗಿಸ್ತಾ ಇದ್ದಾಗೆ ಅಲ್ಲಿ ಒಳ್ಳೇದನ್ನ ತಂದು ನಿಲ್ಲಿಸ್ಬಿಡ್ಬೇಕು. ಹಾಗಾಗಿನೇ 2ನೇ ಮಂತ್ರ ಹೇಳ್ತಾ ಇದೆ, ಸೃತ್ಯೋಸಿ. ನಿನ್ನಲ್ಲಿ ಎಂತಹ ಒಂದು ಶಕ್ತಿ ಇದೆ ಅದನ್ನ ನೀನು ಕಂಡುಕೊಂಡಾಗ ಏನಾಗುತ್ತೆ, ಒಳ್ಳೆ ದಾರಿಲಿ ಹೋಗೋದು ಸುಲಭ ಆಗುತ್ತೆ. ಏನು ನಿನ್ನಲ್ಲಿ ಇರುವಂತಹ ಶಕ್ತಿ ಅಂದ್ರೆ ಸೃತ್ಯ, ಸೃಜನಶೀಲತೆ ಅಂತ. ಅದರ ಧಾತು ಸೃಜ ವಿಸರ್ಗೆ ಅಂತ ಹೇಳಿ. ಸೃಜನಶೀಲತೆ, ಕ್ರಿಯೇಟಿವಿಟಿ ಅದು ನಿನ್ನಲ್ಲಿದೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಒಂದು ಕ್ರಿಯೇಟಿವಿಟಿ ಇರುತ್ತೆ, ಅವನಿಗೆ ಸಾಮರ್ಥ್ಯ ಇರುತ್ತೆ. ಅದನ್ನ ನೀನು ಕಂಡುಕೋ. ಯಾವಾಗ ನನ್ನಲ್ಲಿರುವಂತ ಸಾಮರ್ಥ್ಯವನ್ನ ನಾವು ಅರಿತುಕೊಳ್ತೀವಿ, ಆ ದಾರಿಯಲ್ಲಿ ನನ್ಗೆ ಏನೊಂದು ಸಂತೋಷ ಕಾಣಕ್ಕೆ ಶುರುವಾಗತ್ತೆ. ಆ ಸಂತೋಷ ಬೇರೆ ಯಾವ್ದ್ರಲ್ಲೂ ಇಲ್ಲ ಅನ್ನೋದು ಅರ್ಥ ಆಗತ್ತೆ. ಅವಾಗ ನಾವು ಕೆಟ್ಟ ದಾರಿಲಿ ಹೋಗಲ್ಲ. ದುಷ್ಟತನಕ್ ನಾವ್ ಯಾಕೆ ಹೋಗ್ತೀವಿ, ಹಿಂಸೆ ಮಾಡಕ್ ಯಾಕೆ ಹೋಗ್ತೀವಿ, ಅಥವಾ ಏನಾದ್ರು ಒಂದು ಹಠಮಾರಿತನಕ್ ನಾವ್ ಯಾಕೆ ಒಳಗಾಗ್ತೀವಿ ಅಂತಂದ್ರೆ ಅದರಿಂದ ನನಗೇನೋ ಸ್ವಾರ್ಥ ಆಗ್ಬೇಕಾಗಿದೆ, ನನಗೇನೋ ಸಂತೋಷ ಸಿಗ್ಬೇಕಾಗಿದೆ, ಅದಕ್ಕೋಸ್ಕರ ಆ ದಾರಿಲೆಲ್ಲ ಹೋಗ್ತಾ ಇದೀನಿ. ಆದ್ರೆ ನಿಜವಾದ ಸಂತೋಷ ಅಲ್ಲಿಲ್ಲ. ನಿನ್ನಲ್ಲಿರುವಂತಹ ಕ್ರಿಯೇಟಿವಿಟಿ ಏನಿದೆ, ಒಂದು ಸೃಜನಶೀಲತೆ ಏನಿದೆ, ನಿನ್ನ ಸಾಮರ್ಥ್ಯ ಏನಿದೆ, ಆ ಕ್ಷೇತ್ರದಲ್ಲಿ ನೀನ್ ಕೆಲಸ ಮಾಡ್ತಾ ಹೋಗು. ಅವಾಗ ನಿಜವಾದ ತೃಪ್ತಿ, ಸಮಾಧಾನ ನಿನಗಲ್ಲಿ ಸಿಗತ್ತೆ ಅನ್ನೋಂಥ ದಾರಿಯನ್ನ ವೇದ ತೋರಿಸ್ಕೊಡ್ತಾ ಇದೆ. ಆ ಒಂದು ಸಾಮರ್ಥ್ಯವನ್ನ ಗುರುತಿಸ್ಕೊಂಡು ಅಲ್ಲಿ ಕೆಲಸ ಮಾಡೋದನ್ನ ನಾವು ಒಳಗ್ ತಂದ್ವಿ ಅಂತಂದ್ರೆ ಅವಾಗ ಹೊರಗೆ ಹೋಗಿ ದುಷ್ಟ ಗುಣ ವಾಪಸ್ ಬರೋದಕ್ಕೆ ಜಾಗ ಇರಲ್ಲ. ಹಾಗಾಗಿ ಮುಂದಿನ ನಿನ್ ಕೆಲಸ ಏನು ಅಂದ್ರೆ ಸೃತ್ಯೋಸಿ, ನಿನ್ನ ಸಾಮರ್ಥ್ಯವನ್ನ ಅರ್ಥ ಮಾಡ್ಕೊ. ನೀನು ಸೃಜನಶೀಲನಾಗಿದ್ದೀಯ, ಅರ್ಥ ಮಾಡ್ಕೊಂಡ್ರೆ ಸಾಕ. ಕೆಲವ್ರು ತುಂಬಾ ಕ್ರಿಯೇಟಿವ್ ಆಗಿರ್ತಾರೆ, ಆದ್ರೆ ಏನ್ ಕೆಲ್ಸನೂ ಮಾಡಲ್ಲ. ಕೆಲವರು ಕೆಲಸ ಮಾಡ್ತಾನೇ ಇರ್ತಾರೆ, ಆದ್ರೆ ಅವ್ರ ಕ್ರಿಯೇಟಿವಿಟಿನ ಅವ್ರು ಗುರುತಿಸ್ಕೊಂಡೇ ಇರಲ್ಲ, ಅವ್ರ ಸಾಮರ್ಥ್ಯ ಕ್ಷೇತ್ರನೇ ಗುರುತಿಸ್ಕೊಂಡಿರಲ್ಲ. ಆದ್ರೆ ಎರಡೂ ಇದ್ರೆ ಮಾತ್ರ ನಾವು ಮುಂದೆ ಹೋಗಕ್ ಸಾಧ್ಯ. ನಮ್ಮ ಒಂದು ಸಾಮರ್ಥ್ಯವನ್ನ ಗುರುತಿಸ್ಕೊಳ್ಳಬೇಕು, ಅದಕ್ ತಕ್ಕಾಗೆ ಕೆಲ್ಸಾನು ಮಾಡ್ಬೇಕು. ಅದಕ್ಕೆ ಮುಂದಿನ ಹೇಳ್ತಾ ಇದೆ, ಪ್ರತಿಸರೋಸಿ ಅಂತಂದ್ರೆ ನೀನು ಮುನ್ನಡೆಯುವವನಾಗಿದ್ದೀಯ, ಕ್ರಿಯಾಶೀಲನಾಗಿದೆಯಾ, ಸುಮ್ನೆ ಕುತ್ಕೊಳ್ಳೋ ಅಂತವನಲ್ಲ. ನಿನ್ನಲ್ಲಿ ಏನ್ ಸಾಮರ್ಥ್ಯ ಇದೆ ಗುರುತಿಸ್ಕೊಳ್ಳೋದ್ರ ಜೊತೆಗೆ ನೀನು ಕ್ರಿಯಾಶೀಲನಾಗಿರು. ಪ್ರತಿಸರೋಸಿ, ಮುಂದೆ ಹೋಗುವಂಥವನು. ಯಾವ ಕಡೆಗೆ ಮುಂದೆ ಹೋಗ್ಬೇಕು ಅಂತಂದ್ರೆ ಪ್ರತ್ಯಭಿಚರಣೋಸಿ, ನಿನ್ನ ಗುರಿ ಯಾವ್ದಿದೆ ಆ ಗುರಿಯ ಕಡೆಗೆ ಪ್ರತಿ ಹೆಜ್ಜೆಯನ್ನು ನೋಡ್ಕೊಳ್ತಾ ಹೋಗುವಂಥವನಾಗಿದ್ದೀಯ. ಚರಣ ಅಂತಂದ್ರೆ ಹೆಜ್ಜೆ ಅಂತ, ಪ್ರತಿ ಅಭಿಚರಣ ಅಂತಂದ್ರೆ ನಿನ್ನ ಗುರಿಗೆ ನಾನ್ ಇಡ್ತಾ ಇರುವಂತಹ ಹೆಜ್ಜೆ ಮ್ಯಾಚ್ ಆಗ್ತಾ ಇದೆಯಾ. ನಾನಿವತ್ತು ಒಂದು ಕೆಲ್ಸ ಮಾಡಿದೆ, ಆ ಕೆಲ್ಸ ನನ್ನ ಜೀವನದ ಗುರಿ ಏನಿದೆ ಅದಕ್ಕೆ ಅದ್ ಮ್ಯಾಚ್ ಆಗ್ತಾ ಇದೆಯೋ ಇಲ್ವೋ ಅಂತ ನಾನು ನೋಡ್ಕೋಬೇಕಲ್ವಾ. ಅದನ್ನ ನೋಡ್ಕೊಳ್ಳೋ ಅಂತವನು ನೀನಾಗಿದ್ದೀಯಾ. ಒಂದು, ನಿನ್ನ ಸಾಮರ್ಥ್ಯವನ್ನ ಗುರುತಿಸ್ಕೊಂಡು ಅದರಲ್ಲಿ ನೀನು ನಿನ್ನ ಕ್ಷೇತ್ರದಲ್ಲಿ ನೀನ್ ತೊಡಕೊಳ್ಬೇಕು, ಕ್ರಿಯಾಶೀಲನಾಗಿರ್ಬೇಕು. ತೊಡಕೊಂಡ್ಮೇಲಿಂದ ನಿರಂತರವಾಗಿ ಅದರಲ್ಲಿ ಪ್ರಯತ್ನ ಮಾಡ್ಬೇಕು, ಸೋಮಾರಿತನ ಇಲ್ಲದೆ ಕೆಲಸ ಮಾಡ್ಬೇಕು. ಹಾಗೆ ನಾನು ಹೋಗ್ತಾ ಇರುವಂತಹ ದಾರಿ ಸರಿ ಇದೆಯಾ, ನಾನು ಇಡ್ತಾ ಇರುವಂತಹ ಹೆಜ್ಜೆ ಸರಿ ಇದೆಯಾ, ಇದನ್ನು ಕೂಡ ನಾನು ನೋಡ್ಕೋಬೇಕು. ಇದನ್ನ ನೋಡ್ಕೊಂಡು ಹೋಗ್ಬೇಕು ಅಂತಂದ್ರೆ ಹೇಗೆ, ಆಪ್ತ ಶ್ರೇಯಾಂಸ ಅತಿ ಸಮಂ ಕ್ರಾಮ, ಮತ್ತೆ ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ. ಅದೇ ವಾಕ್ಯ ಮತ್ತೆ ಮತ್ತೆ ಬಂದ್ರು ಕೂಡ ಮೊದಲನೇ ವಾಕ್ಯದ ಬೆಳಕಿನಲ್ಲಿ 2ನೇ ವಾಕ್ಯ ನೋಡಿದಾಗ ಅದ್ರ ಭಾವನೆ, ಅದ್ ಹೇಳ್ತಾ ಇರುವಂತಹ ರೀತಿ ಬೇರೆನೆ ಕಾಣುತ್ತೆ ನಮ್ಗೆ. ಇಲ್ಲೂ ಅಷ್ಟೇ, ಏನು ದುಷ್ಟ ಗುಣಗಳನ್ನ ದೂರ ಮಾಡು ಅಂದಾಗ ಯಾರು ನಮ್ಗಿಂತ ಶ್ರೇಷ್ಠರು ದುಷ್ಟ ಗುಣಗಳನ್ನ ದೂರ ಮಾಡಿದ್ದಾರೆ ಅವ್ರ ಕಡೆಗೆ ಹೋಗು ಅಂತ ಅರ್ಥ ಆಯ್ತು ಹಿಂದಿನ ಮಂತ್ರದಲ್ಲಿ.
ಈ ಮಂತ್ರದಲ್ಲಿ ಏನ್ ಅರ್ಥ ಆಗ್ತಾ ಇದೆ? ಯಾರು ಸೃಜನಶೀಲತೆಯಿಂದ ಕ್ರಿಯಾಶೀಲರಾಗಿ ಮುಂದೆ ಹೋಗ್ತಾ ಇದ್ದಾರೆ, ಗುರಿಯನ್ನ ತಲುಪಿದ್ದಾರೆ, ಯಾವ್ದೋ ಒಂದು ನನ್ನ ಕ್ಷೇತ್ರ ಇದೆ, ನನ್ನ ಕ್ಷೇತ್ರದಲ್ಲೂ ನನ್ಗಿಂತ ಶ್ರೇಷ್ಠರಾದವ್ರು ಇಲ್ವಾ? ಇರ್ತಾರಲ್ವಾ? ಅವ್ರೇನ್ ಕೆಲಸ ಮಾಡಿದ್ದಾರೆ ನೋಡು, ಅವರ ಸಮನಾಗು, ಮತ್ತೆ ಏನ್ ಮಾಡು, ಅಲ್ಲೇ ನಿಂತ್ಕೊಬೇಡ, ಮತ್ತೆ ಮುಂದಕ್ಕೆ ಹೋಗು, ಅತಿಕ್ರಾಮ ಅಂತ ಹೇಳಿ. ಇದು ಎರಡನೇ ಹಂತ. ಅಂದ್ರೆ ನಾವು ದುಷ್ಟ ಗುಣಗಳನ್ನ ದೂರ ಮಾಡಿದ ತಕ್ಷಣ ನನ್ನಲ್ಲಿರುವಂತ ಒಂದು ಸರಿಯಾದ ಸಾಮರ್ಥ್ಯವನ್ನು ಹೊರಗೆ ತಂದು ಆ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ಬೇಕು ಅನ್ನುವಂಥದ್ದು ಎರಡನೇ ಹಂತ. ಅದನ್ನ ಎರಡನೇ ಮಂತ್ರ ಹೇಳುತ್ತೆ. ಆಮೇಲೆ ಮೂರನೇ ಮಂತ್ರ ಹೇಳ್ತಾ ಇದೆ, ಪ್ರತಿತಮ ಅಭಿಚಾರ ಯೋಸ್ಮಾನ್ ದ್ವೇಷ್ಟಿ ಯಂ ವಯಂ ವಿಷ್ಮಃ ಆತ್ಮಹಿ ಶ್ರೇಯಾಂಸ ಮತಿ ಸಮಂ ರಾಮ ಅಂತ. ಯೋಸ್ಮಾನ್ ದ್ವೇಷ್ಟಿ, ಇವಾಗ ನಾವು ಒಂದು ದಾರಿಯಲ್ಲಿ ಹೋಗ್ತಾ ಇದೀವಿ, ಒಂದು ಕ್ಷೇತ್ರದಲ್ಲಿ ನಾವು ಪ್ರಗತಿಯನ್ನ ಸಾಧಿಸ್ತಾ ಇದೀವಿ ಅಂತ ಹೇಳಿದ ತಕ್ಷಣ ನಮ್ ಬಗ್ಗೆ ಹೊಟ್ಟೆ ಉರಿ ಪಡೋಂಥವ್ರು ಇರ್ಬೋದು, ಅಥವಾ ನಮ್ಮನ್ನ ಬೈಯೋ ಅಂಥವ್ರು ಇರ್ಬೋದು, ನಮ್ಮನ್ನ ದ್ವೇಷ ಪಡೋಂಥವ್ರು ಇರ್ಬೋದು. ಇದು ಸಾಮಾನ್ಯ, ಅಂಥವ್ರು ನಮಗ್ ಸಿಕ್ಕೇ ಸಿಗ್ತಾರೆ. ಕಾಲೆಳಿಯಕ್ ಇರ್ಬೋದು, ಯಾವ್ದಕ್ಕಾದ್ರೂ ಇರ್ಬೋದು. ಅಂಥವ್ರು ನಮ್ಗೆ ನಮ್ಮ ಪ್ರಗತಿಯ ದಾರಿಯಲ್ಲಿ ಯಾವಾಗ್ಲೂ ಸಿಗ್ತಾರೆ. ಅವಾಗ ನಮಗೇನಾಗತ್ತೆ, ನಮಗೂ ಕೂಡ ಅವ್ರ ಬಗ್ಗೆ ಒಂಥರ ಮನ್ಸಲ್ಲಿ ಕಿರಿಕಿರಿ ಆಗತ್ತೆ, ನಮ್ಗೇನೋ ಒಂದು ದ್ವೇಷ ಭಾವನೆ ಬರುತ್ತೆ. ಅಯ್ಯೋ ಇವ್ರ ಹತ್ರ ಹೋಗೋದ್ ಬೇಡ ಅಂತ ಅನ್ಸತ್ತೆ, ಅಥವಾ ಅವ್ರು ನನಗ್ ಮಾಡಿದಾರಲ್ಲ ನಾನು ವಾಪಸ್ ಅವ್ರಿಗೆ ಮಾಡ್ತೀನಿ ಅನ್ನೋಂಥ ಒಂದು ದ್ವೇಷ ಭಾವನೆ ನನ್ನಲ್ಲೂ ಕೂಡ ಉಂಟಾಗುತ್ತೆ. ಇದೇನ್ ಮಾಡತ್ತೆ ಅಂತಂದ್ರೆ ನನ್ನ ಪ್ರಗತಿಯ ದಾರಿಗೆ ಅಡ್ಡಿ ಇದೊಂದು. ಈ ಒಂದು ದ್ವೇಷ ಭಾವನೆ ಏನಿದೆ, ಪರಸ್ಪರರನ್ನ ದ್ವೇಷ ಮಾಡುವಂಥದ್ದು, ಇದು ನಮ್ಗೆ ಯಾವಾಗ್ಲೂ ಕೂಡ ನನ್ನ ಪ್ರಗತಿಯ ದಾರಿಯಲ್ಲಿ ನಮ್ಗೆ ಅಡ್ಡಿ ಆಗ್ತಾ ಇರುತ್ತೆ. ಈ ಅಡ್ಡಿಯನ್ನ ದೂರ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ವೇದ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ ಅಂದ್ರೆ, ಪ್ರತಿ ತಮ್ ಅಭಿಚರ ಯೋ ಅಸ್ಮಾನ್ ದ್ವೇಷ್ಟಿ ಯಂ ವಯಂ ವಿಷ್ಮಃ. ಯಾರು ನಮ್ಮನ್ನ ದ್ವೇಷ ಭಾವನೆಯಿಂದ ನೋಡ್ತಾ ಇದ್ದಾರೆ, ಅಥವಾ ನಾವು ಯಾರನ್ನ ದ್ವೇಷ ಭಾವನೆಯಿಂದ ನೋಡ್ತಾ ಇದೀವಿ, ಅವ್ರ ಕಡೆಗೆ ನೀನ್ ವಾಪಸ್ ಹೋಗು ಅಂತ ವೇದ ಹೇಳ್ತಾ ಇದೆ. ಪ್ರತಿ ತಮ್ ಅಭಿಚಾರ, ಅವ್ರ ಕಡೆ ಹೋಗು, ಯಾರು ದ್ವೇಷಿಸ್ತಾ ಇದಾರೋ ಅವ್ರ ಜೊತೆಗೆ ಹೋಗು, ಯಾರ ಬಗ್ಗೆ ನಿನಗ್ ದ್ವೇಷ ಇದೆಯೋ ನೀನ್ ಅವ್ರ ಜೊತೆಗೆ ಹೋಗು ಅಂತ ವೇದ ಹೇಳ್ತಾ ಇದೆ. ಮೇಲ್ ನೋಡಕ್ ವಿಚಿತ್ರ ಅನ್ಸತ್ತೆ, ಇದೇನು ಅವರಿಂದ ದೂರ ಹೋಗು ಅಂತ ವೇದ ಹೇಳ್ಬೇಕಿತ್ತು, ಹೀಗೆ ಯಾಕೆ ಹೇಳ್ತಿದೆ ಅಂತ. ದೂರ ಹೋದ್ರೆ ದ್ವೇಷ ಭಾವನೆ ಹೋಗುತ್ತಾ? ದ್ವೇಷ ಭಾವನೆ ಹೋಗ್ಲಿಲ್ಲ. ನಾವೇನ್ ಮಾಡ್ತೀವಿ, ಅವಾಯ್ಡ್ ಮಾಡಿದೀವಿ, ಪಲಾಯನ ಮಾಡಿದೀವಿ ಅಷ್ಟೇ ಹೊರತು ನಾವ್ ಅದನ್ನ ನಿಂತು ಟ್ಯಾಕಲ್ ಮಾಡ್ಲಿಲ್ಲ, ಆ ದ್ವೇಷ ಭಾವನೆಯನ್ನ ನಾವು ದೂರ ಸರಿಸ್ಲಿಲ್ಲ. ಹಾಗಾಗಿನೇ ವೇದ ಹೇಳ್ತಿದೆ, ದ್ವೇಷ ಭಾವನೆ ದೂರ ಹೋಗ್ಬೇಕು ಅಂತ ಹೇಳಿದ್ರೆ, ಯಾರು ನಿನ್ನ ದ್ವೇಷಿಸ್ತಿದಾರೋ, ನೀ ಯಾರನ್ನ ದ್ವೇಷಿಸ್ತಿದ್ಯೋ ಅವ್ರ ಹತ್ರ ಹೋಗು. ನೀನ್ ಇನ್ನಷ್ಟು ಹತ್ರ ಹೋದಾಗ ಏನಾಗತ್ತೆ, ಹತ್ರ ಹೋದಾಗ ಒಂದ್ 2-3 ಕೆಲ್ಸ ಆಗತ್ತೆ. ಒಂದು, ಯಾಕೆ ಅವ್ರು ನಮ್ಮನ್ನ ದ್ವೇಷಿಸ್ತಿದ್ದಾರೆ ಅಂತ ಅರ್ಥ ಆಗತ್ತೆ. ಅಲ್ಲಿ 2 ಕಾರಣ ಇರ್ಬೋದು. ಒಂದು, ಅವ್ರು ನಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ಬೋದು, ಅಥವಾ ಅವ್ರು ಹೇಳ್ತಾ ಇರೋಂತ ಒಳ್ಳೆ ವಿಷಯನ ನಾನ್ ಅರ್ಥ ಮಾಡ್ಕೊಳ್ಳದೆ ಇರ್ಬೋದು. 2 ಇರ್ಬೋದು. ಅವ್ರು ನಿಜವಾಗ್ಲೂ ನನ್ನಲ್ಲಿ ಒಂದ್ ತಪ್ಪಿದೆ, ಅದನ್ನೇ ಹುಡುಕಿ ಅವರು ಸರಿಯಾಗಿ ವಿಷಯ ಹೇಳ್ತಾ ಇದ್ದಾರೆ, ಅದನ್ನ ನಾನ್ ಅರ್ಥ ಮಾಡ್ಕೊಂಡಿಲ್ಲ, ಅದಕ್ಕೆ ನಾವು ಅವ್ರನ್ನ ಏನ್ ಮಾಡಿದ್ವಿ, ದ್ವೇಷ ಮಾಡ್ತಾ ಇದೀವಿ ಆಗಿರ್ಬೋದು. ಅಥವಾ ನಾನೇನ್ ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಸದ್ಭಾವನೆ ಏನಿದೆ ಅದು ಅವ್ರಿಗೆ ಅರ್ಥ ಆಗಿಲ್ಲ, ಅವ್ರಿಗೇನೋ ಒಂದು ತಪ್ಪಾಗಿ ಅರ್ಥ ಆಗಿದೆ. ಅವಾಗ ಏನಾಗುತ್ತೆ, ಅವ್ರು ನನ್ನನ್ನು ದ್ವೇಷಿಸ್ತಾ ಇದ್ದಾರೆ ಅಂತ. ಈಗ ಹತ್ರ ಹೋದಾಗ ಏನಾಗುತ್ತೆ, ಮುಕ್ತವಾಗಿ ನಾವು ಮತ್ತೆ ಅವ್ರ ಜೊತೆ ಬೆರೆತಾಗ ಏನಾಗುತ್ತೆ, ಒಂದು ನಮ್ಮ ತಪ್ಪಿನ ಅರಿವು ನಮಗಾಗತ್ತೆ, ಅಥವಾ ಅವರ ತಪ್ಪಿನ ಅರಿವು ಅವ್ರಿಗಾಗತ್ತೆ. ಇದೇನಾಯ್ತು, ಪ್ರಗತಿಗೆ ಇನ್ನೊಂದು ಹೆಜ್ಜೆಯನ್ನ ನಾವು ಇಟ್ಟಾಗಾಯ್ತು. ನಾವೊಂದು ದಾಸರ ಪದನು ಕೇಳಿದ್ವಿ, ನಿಂದಕರಿರಬೇಕು ಅಂತ. ಯಾರ್ ನಮ್ಮನ್ ಬೈತಾರೋ ಅಂತವ್ರೆಲ್ಲ ನಮ್ ಸುತ್ತಲೂ ಇರ್ಬೇಕು. ಇದ್ರೆ ಏನಾಗತ್ತೆ, ನಾವ್ ಅವಾಗ ಬೆಳಿತೀವಿ. ಎಲ್ರು ಹೊಗಳಕ್ ಶುರು ಮಾಡಿದ್ರಂದ್ರೆ ನಾವೇನ್ ಮಾಡಿ, ಓಹೋ ನಾನೇ ಶ್ರೇಷ್ಠ, ನನ್ನ ಶ್ರೇಷ್ಠ ಇನ್ಯಾರಿಲ್ಲ ಅನ್ಕೊಂಡ್ ಅಲ್ಲೇ ನಿಂತು ಬಿಡ್ತೀವಿ. ಹಾಗಾಗಿ ನಮಗ್ ಮುಂದೆ ಹೋಗಕ್ ಮೋಟಿವೇಶನ್ ಯಾರಪ್ಪ ಅಂತ ಹೇಳಿದ್ರೆ ನಿಂದಕರೆ. ಇನ್ನೊಂದು ವೇದ ಮಂತ್ರ ಕೂಡ ಹೇಳತ್ತೆ, ನಿದಂ ನಿದಂ ಪವಮಾನ ನಿತಾರಿಷ ಅಂತ. ಅಂದ್ರೆ ಯಾರು ನಿಂದಕರಿದಾರೋ ಅವ್ರನ್ನ ನೀನು ಕಾಪಾಡು ಅಂತ ಹೇಳಿ ಭಗವಂತನ ಹತ್ರ ಕೇಳ್ಕೊತಾ ಇರೋದು. ಬೈಯೋರನ್ನ ಯಾಕಪ್ಪ ಕಾಪಾಡ್ಬೇಕು? ಬೈಯೋರನ್ನ ನಾವು ದೂರ ಇರ್ಬೇಕಾ, ದ್ವೇಷಿಸ್ಬೇಕಾ? ಕಾಪಾಡ್ಬೇಕಾ ಅವ್ರನ್ನ? ಅಂದ್ರೆ ಕಾಪಾಡ್ಬೇಕು. ಯಾಕೆ ಅಂತಂದ್ರೆ, ನಾನ್ ಮುಂದೆ ಹೋಗ್ಬೇಕು ಅಂತ ಹೇಳಿದ್ರೆ ಅವ್ರೆಲ್ರು ಕೂಡ ಬೇಕು. ಅವ್ರೆಲ್ರು ನಮಗೆ ಜೊತೆನಲ್ಲಿ ನಿಂಗ್ ಬೈದು ತಿದ್ದಿ ಹೇಳ್ತಾ ಇಲ್ಲ ಅಂತಂದ್ರೆ, ಅವ್ರ ನಿಂದನೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅವಾಗ ನಾವ್ ಮುಂದೆ ಹೋಗಕ್ ಆಗಲ್ಲ. ಎಷ್ಟೋ ಸರ್ತಿ ನಾವ್ ಈ ತರ ಭಾಷಣ ಮಾಡ್ದಾಗ್ಲೋ, ಕ್ಲಾಸ್ ತಗೊಂಡಾಗ್ಲೋ, ಇನ್ಯಾವುದೋ ರೀತಿಯಲ್ಲಿ ಕೆಲವೊಬ್ರು ಆರ್ಗ್ಯೂ ಮಾಡ್ತಾರೆ. ಆ ಆರ್ಗ್ಯುಮೆಂಟ್ ಹೇಗಿರತ್ತೆ ಅಂತಂದ್ರೆ, ಒಂದು ಮೊಂಡು ವಾದ ಮಾಡ್ತಾ ಇದ್ದಾರೆ, ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಅಂತ ನಮಗ್ ಕಾಣುತ್ತೆ. ಆದ್ರೆ ಅಂಥವ್ರನ್ನು ಕೂಡ ಎಷ್ಟೊಂದ್ ಸರ್ತಿ ನಾವ್ ಎನ್ಕರೇಜ್ ಮಾಡ್ತೀವಿ, ಹ್ಞೂ ಕೇಳಿ ಕೇಳಿ ಅಂತ. ಯಾಕೆ ಅಂತಂದ್ರೆ, ಅವ್ರ ಆತರ ಕೇಳೋದ್ರಿಂದ ನಾವ್ ವಿಷಯದಲ್ಲಿ ಗಟ್ಟಿ ಆಗ್ತೀವಿ. ಅವ್ರಿಗೆ ಟೈಮ್ ವೇಸ್ಟ್ ಆಯ್ತೋ ಏನೋ ನಮಗ್ ಗೊತ್ತಿಲ್ಲ, ಜಿಜ್ಞಾಸಾ ಭಾವದಿಂದ ಕೇಳಿದ್ರೆ ಅವ್ರಿಗೂನು ಜ್ಞಾನ ಸಿಗತ್ತೆ. ಅದಿಲ್ದೆ ಸುಮ್ನೆ ಮೊಂಡತನಕ್ ವಾದ ಮಾಡಿದ್ರೆ ಬಹುಶಃ ಅವ್ರ ಟೈಮ್ ವೇಸ್ಟ್ ಆಗ್ಬೋದು. ಆದ್ರೆ ಮೊಂಡತನದಿಂದ ಹೇಳೋರ್ಗು ಹೇಗೆ ಈ ವಿಷಯನ ಕನ್ವಿನ್ಸ್ ಮಾಡಿಸ್ಬೇಕು ಅನ್ನೋದಕ್ಕೆ ನಮ್ಗೇನಾಗತ್ತೆ, ನಮಗ್ ಪಾಠ ಸಿಗತ್ತೆ. ಅಂಥವ್ರನ್ನು ಸ್ವಾಗತಿಸ್ಬೇಕು ನಾವು. ಬನ್ನಿ ಕೇಳಿ, ಎಷ್ಟು ಮೊಂಡವಾದ ಮಾಡ್ತೀರೋ ಮಾಡಿ. ಯಾಕೆ ಅಂದ್ರೆ ವಿಷಯ ನಮ್ಗೇನಾಗತ್ತೆ, ಗಟ್ಟಿ ಆಗತ್ತೆ, ಇನ್ನೂ ಚೆನ್ನಾಗಿ ಹೇಳೋದಕ್ಕೆ ನಾವು ಕಲಿತೀವಿ ಅಂತ.
ಆತರ ಯಾರು ನಮ್ಮನ್ನ ದ್ವೇಷಿಸ್ತಾರೋ ಅವ್ರ ಹತ್ರ ಹೋಗೋದ್ರಿಂದ ದ್ವೇಷ ಭಾವನೆ ದೂರ ಆಗುತ್ತೆ, ನಮ್ಮ ಒಂದು ಪ್ರಗತಿಗೆ ಇನ್ನೊಂದು ಹೆಜ್ಜೆಯನ್ನ ನಾವ್ ಇಟ್ಟಾಗತ್ತೆ. ಅದಕ್ಕೆ ಏನ್ ಹೇಳ್ತಿದೆ, ಆಪ್ನುಹಿ ಶ್ರೇಯಾಂಸಂ ಅತಿ ಸಮಂ ಕ್ರಾಮ, ಮತ್ತೆ ಮುಂದೆ ಹೋಗು, ಇನ್ನು ಮುಂದೆ ಹೋಗು. ಈ ಹಂತಗಳನ್ನ ದಾಟಿ ನನ್ನಲ್ಲಿರುವಂತಹ ದುಷ್ಟ ಗುಣವನ್ನ ದೂರ ಮಾಡಿದ್ದಾಯ್ತು, ನನ್ನ ಸಾಮರ್ಥ್ಯವನ್ನ ಅರ್ಥ ಮಾಡ್ಕೊಂಡು ಮುಂದೆ ಏನ್ ಮಾಡ್ತೀವಿ, ನಾವು ಒಂದು ಕ್ಷೇತ್ರದಲ್ಲಿ ಪ್ರಗತಿಯನ್ನ ಸಾಧಿಸಿದ್ದಾಯ್ತು. ಹಾಗೇನೆ ಅದ್ರ ಮುಂದಿನ ಹಂತ, ಯಾರು ನಮ್ಗೆ ದಾರಿಗೆ ಅಡ್ಡ ಬಂದಿದ್ರೋ ಅವ್ರನ್ನ ನಾವೇನ್ ಮಾಡ್ಕೊಂಡ್ವಿ, ನಮ್ಮವ್ರನ್ನಾಗಿಸ್ಕೊಂಡ್ವಿ. ದ್ವೇಷ ಭಾವನೆಯನ್ನ ದೂರ ಮಾಡಿ ಅವ್ರನ್ನು ನಮ್ಮವ್ರನ್ನಾಗಿಸ್ಕೊಂಡು ಇನ್ನೊಂದು ಹೆಜ್ಜೆಯನ್ನ ಮುಂದೆ ಇಡ್ತೀವಿ. ಈಗ ನಾವ್ ಯಾವ ಹಂತಕ್ಕೆ ತಲುಪ್ತೀವಿ ಅಂತಂದ್ರೆ ಅದನ್ನ 4ನೇ ಮಂತ್ರ ಹೇಳ್ತಾ ಇದೆ. ಸೂರ್ಯರಸಿ ವರ್ಚೋಧ ಅಸಿ ತನೂಪಾನೋಸಿ ಆಪ್ನುಹಿ ಶ್ರೇಯಾಂಸಂ ಅತಿ ಸಮಂ ಕ್ರಾಮ. ಈಗ ಯಾವ ಹಂತಕ್ಕೆ ಬಂದಿದ್ಯಾ ಅಂತಂದ್ರೆ, ನೀನು ಒಂದಷ್ಟು ಬೆಳವಣಿಗೆಯನ್ನ ಕಂಡಿದ್ಯಾ, ಒಂದಷ್ಟು ಸಂಘರ್ಷಗಳನ್ನ ದಾಟು ಬಂದಿದ್ಯಾ. ಇವಾಗ ನಿನ್ನ ಕ್ಷೇತ್ರದಲ್ಲಿ, ನಿನ್ನ ದಾರಿಯಲ್ಲಿ ನಿನ್ಗೆ ಒಂದು ದೃಢತೆ ಸಿಕ್ಕಿದೆ, ಸಿಕ್ಕು ನೀನು ಮುಂದೆ ಹೋಗ್ತಾ ಇದೀಯ. ಮುಂದೆ ಹೋಗ್ತಾ ಇದೆಯಾ ಅಂದಾಗ ಏನಾಗತ್ತೆ ಅಂದ್ರೆ, ಯಾವುದೇ ಒಂದು ಕ್ಷೇತ್ರದಲ್ಲಿ ಅಥವಾ ಯಾವುದೇ ಒಂದು ಸಾಧನೆಯ ಮೊದಲ ಹೆಜ್ಜೆಗಳಿರುತ್ತಲ್ಲ, ಅಲ್ಲಿ ತುಂಬಾ ಸಂಘರ್ಷ ಜಾಸ್ತಿ, ಅಲ್ಲಿ ದೃಢವಾಗಿ ನಿಂತ್ಕೊಳ್ಬೇಕಾಗತ್ತೆ. ಸ್ವಲ್ಪ ಮುಂದೆ ದಾಟ್ತಾ ಹೋದಾಗ ಏನಾಗತ್ತೆ, ಅದು ನಮ್ಗೆ ಅಭ್ಯಾಸ ಆಗುತ್ತೆ. ನಿರಂತರವಾಗಿ ಆ ಒಂದು ಸಂಘರ್ಷ ಮುಗ್ದೋಗತ್ತೆ ಅಂತಲ್ಲ, ಆದ್ರೆ ಸಂಘರ್ಷವನ್ನ ಹ್ಯಾಂಡಲ್ ಮಾಡೋದಕ್ಕೆ ನಾವು ಕಲಿತೀವಿ. ನಿಧಾನಕ್ಕೆ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಾ ಹೋದಾಗ ಓಹೋ ಇದಿಷ್ಟೇ, ಇದು ಹೀಗೆ, ಇದನ್ನ ಹೇಗೆ ನಾನು ಹ್ಯಾಂಡಲ್ ಮಾಡ್ಬೇಕು ಅಂತ ಕಲ್ತ್ಕೊಳ್ತಾ ಒಂದ್ ಹೆಜ್ಜೆ ಮುಂದೆ ಹೋಗ್ತೀವಿ. ಆ ಸಂದರ್ಭದಲ್ಲಿ ನಮ್ಮ ಕರ್ತವ್ಯ ಏನು, ನಾವ್ ಹೇಗಿರ್ಬೇಕು ಅನ್ನೋದನ್ನ 4ನೇ ಮಂತ್ರ ಹೇಳ್ತಾ ಇದೆ. ಸೂರ್ಯರಸಿ, ಸೂರಿಹಿ ಅನ್ನೋದಕ್ಕೆ ಧಾತು ಶೂ ಪ್ರೇರಣೆ ಅಂತ ಹೇಳಿ. ಈಗ ನೀನ್ ಏನಾಗಿದೀಯಾ ಅಂತಂದ್ರೆ ಪ್ರೇರಕನಾಗಿದ್ದೀಯ. ಈಗ ನೀನ್ ಈ ಹಂತವನ್ನೆಲ್ಲ ದಾಟಿ ಒಂದ್ ಹೆಜ್ಜೆ ಮುಂದೆ ಹೋದೆ, ನಿನ್ ಕ್ಷೇತ್ರದಲ್ಲಿ ನೀನ್ ಕೆಲಸ ಮಾಡ್ತಾ ಇದೀಯಾ, ಸಾಧನೆಯ ದಾರಿಯಲ್ಲಿ 4 ಹೆಜ್ಜೆ ಮುಂದಿದ್ಯಾ ಅಂದ ತಕ್ಷಣ ಹಿಂದಿರೋ 4 ಜನರಿಗೆ ನೀನ್ ಏನಾಗ್ತೀಯ, ಪ್ರೇರಕನಾಗಿದ್ದೀಯ. ಸೂರಿಹಿ ಅಸಿ ವರ್ಚೋಧ ಅಸಿ. ವರ್ಚಃ ಅಂತ ಹೇಳಿದ್ರೆ ವರ್ಚ ದೀಪ್ತು, ದೀಪ್ತಿ ಅಂತಂದ್ರೆ ಬೆಳಕು. ಬೆಳಕಂದ್ರೆ ಏನು, ಜ್ಞಾನವನ್ನ ಧರಿಸಿದವನಾಗಿದ್ದೀಯ. ಈಗ ನಿನ್ ಹತ್ರ ಒಂದಷ್ಟು ಜ್ಞಾನ ಇದೆ, ಅನುಭವ ಇದೆ, ಎಲ್ಲವೂ ಇದೆ. ಹಾಗಾಗಿ ನೀನ್ ಏನಾಗಿದೀಯಾ ಅಂತಂದ್ರೆ ಸೂರಿಹಿ ಅಸಿ, ಇನ್ನೊಂದು 4 ಜನರಿಗೆ ನೀನು ಪ್ರೇರಣೆ ಆಗಿದೀಯ. ಅವ್ರೇನಾದ್ರೂ ಒಂದು ಈ ಹಾದಿಯಲ್ಲಿ ಹೋಗ್ಬೇಕು, ಒಂದು ಒಳ್ಳೆ ಮಾರ್ಗದಲ್ಲಿ ಹೋಗ್ಬೇಕು ಅಂದಾಗ ಏನ್ ಮಾಡ್ತಾರೆ, ನಿನ್ನನ್ನ ನೋಡ್ತಾರೆ. ಓಹ್ ಇವ್ರು ಏನೋ ಮಾಡ್ತಾ ಇದಾರಲ್ಲಪ್ಪ, ನಮ್ಗಿಂತ ಮುಂದೆ ಹೋಗಿ ಅವ್ರೇನ್ ಮಾಡ್ತಿದ್ದಾರೆ ಅದರಂತೆ ನಾವ್ ಮಾಡೋಣ ಅಂತ ಹೇಳಿ ಹಿಂದೆ ಬರ್ತಾರೆ. ಸಂತೋಷ ಅಲ್ವಾ, ನಮ್ ಹಿಂದೆ 4 ಜನ ನಮ್ಗೆ ಹಿಂಬಾಲಕರಿದ್ದಾರೆ, ನಮ್ ಹೆಸರು ಹೇಳ್ಕೊಂಡು ಅವ್ರು ಹೊಗಳ್ತಾರೆ, ಅವ್ರು ನಮ್ ಹಿಂದಿಂದ ಬರ್ತಿದ್ದಾರೆ ಅಂದ್ರೆ ಖುಷಿ ಪಡ್ಬೇಕಲ್ವಾ. ಅಷ್ಟೊಂದು ಖುಷಿ ಪಡ್ಬೇಡ, ಏನ್ ಮಾಡ್ಬೇಕು ಅಂತ ವೇದ ಹೇಳ್ತಿದೆ. ತನೂಪಾನೋಸಿ. ತನೂಪಾಹ ಅಂತಂದ್ರೆ 2 ಅರ್ಥ. ತನು ಅಂತಂದ್ರೆ ನಮ್ಮ ಶರೀರ, ಪ ಅಂತಂದ್ರೆ ರಕ್ಷಣೆ. ನಮ್ಮ ಉನ್ನತಿ ನಾವು ಸಾಧಿಸ್ಬೇಕು, ಆಧ್ಯಾತ್ಮಿಕ ಮಾರ್ಗದಲ್ಲಿ ಹೋಗ್ಬೇಕು ಅಂತ ಹೇಳಿ ಶರೀರನ ನಾವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಶರೀರನ ನಾವ್ ಯಾವಾಗ್ಲೂ ಚೆನ್ನಾಗಿ ಇಟ್ಕೋಬೇಕು. ಹಾಗಾಗಿ ನಾ ತನೂಪಾನೋಸಿ, ಯಾಕೆಂದ್ರೆ ಅದು ನಮ್ ಸಾಧನ ಚೆನ್ನಾಗಿಲ್ದಿದ್ರೆ ಬೇಡ ಬಿಡು ನಾ ಕೆಲ್ಸ ಮಾಡ್ತೀನಿ ಅನ್ನಕ್ಕಾಗಲ್ಲ. ಹಾಗಂತ ಸಾಧನನೇ ಚೆನ್ನಾಗ್ ಮಾಡ್ತಾ ಇದ್ರೆ ಕೆಲ್ಸ ಯಾವಾಗ ಮಾಡ್ತೀವಿ. ಅದೆರಡಕ್ಕೂ ಒಂದ್ ಬ್ಯಾಲೆನ್ಸ್ ಇರ್ಬೇಕು. ನನ್ ಕೆಲ್ಸಾನು ನಾನ್ ಮಾಡ್ಬೇಕು, ಅದಕ್ ಬೇಕಾಗಿರುವಂತ ಸಾಧನನು ಚೆನ್ನಾಗಿ ಇಟ್ಕೋಬೇಕು. ಹಾಗಾಗಿ ತನೂಪಾನಹ ಅಂತ ಹೇಳಿದ್ರೆ ದೇಹವನ್ನ ರಕ್ಷಿಸುವವನು ಅಂತ. ರಕ್ಷಣೆ ಅಂತ ಅಲ್ಲಿ ಧಾತು, ಪಾನಹ ಅನ್ನೋದಿಕ್ಕೆ ದೇಹವನ್ನ ಚೆನ್ನಾಗಿ ಇಟ್ಕೊಳ್ಳೋನು ಅಂದ್ರೆ ದೇಹವನ್ನ ರಕ್ಷಣೆ ಮಾಡುವವನು ಅಸಿ ಆಗಿದ್ದೀಯ ನೀನು ಅಂತ ಆತ್ಮನಿಗೆ ಹೇಳ್ತಾ ಇದೆ. ಇದು ಮೇಲ್ನೋಟಕ್ಕೆ ಒಂದ್ ಅರ್ಥ ಆದ್ರೆ ಇದು ಕೂಡ ಬೇಕು. ಈ ಅರ್ಥ ಆದ್ರೂ ಕೂಡ ಯಾವಾಗ ನಾವು ಇನ್ನೊಬ್ರಿಗೆ ಪ್ರೇರಕರಾಗ್ತೀವಿ ಅಥವಾ ನಮ್ಮಲ್ಲಿ ಒಂದ್ ಸ್ವಲ್ಪ ಜ್ಞಾನ ಅನುಭವ ಇದೆ, 4 ಜನಕ್ಕೆ ಅದನ್ನ ನಾವು ಕೊಡ್ತಾ ಇದೀವಿ ಅನ್ನೋಂತಹ ಒಂದು ಸ್ಥಾನಕ್ ಬರ್ತೀವಿ, ಅವಾಗ ಜ್ಞಾನದ ವೈಶಾಲ್ಯತೆ ಏನಿದೆ, ತನು ಅನ್ನೋದಕ್ಕೆ ಧಾತು ತನು ವಿಸ್ತಾರೆ ಅಂತ ಹೇಳಿ. ಆ ಜ್ಞಾನದ ವಿಸ್ತಾರ ಏನಿದೆ ಅದನ್ನ ನೀನು ರಕ್ಷಿಸುವವನಾಗಿದ್ದೀಯ. ನಿನ್ ಮೇಲೆ ಈಗ ಒಂದು ಜವಾಬ್ದಾರಿ ಬಂದಿದೆ. ಈಗ ನೀನ್ ಹೇಗ್ ನಡ್ಕೊಳ್ತೀಯ, ಈಗ ನೀನ್ ಏನ್ ಮಾತಾಡ್ತೀಯ, ನೀನ್ ಏನ್ ಕೆಲ್ಸ ಮಾಡ್ತೀಯ, ಅದನ್ನೆಲ್ಲ ಏನ್ ಮಾಡ್ತಿದಾರೆ 10 ಜನ ನೋಡ್ತಾ ಇದ್ದಾರೆ. 10 ಜನ ನೋಡ್ತಾ ಇರುವಾಗ ನನ್ ಜವಾಬ್ದಾರಿ ಹೇಗಿರುತ್ತೆ. ನಾನ್ ಒಂದು ತಪ್ಪು ಹೆಜ್ಜೆ ಇಟ್ಟೆ ಅಂದ್ರೆ, ಯಾವಾಗ ನಾವು ಪ್ರೇರಕರಾಗುವಂತಹ ಸ್ಥಿತಿಗೆ ಬಂದ್ವಿ, ಒಂದು ಕ್ಷೇತ್ರದಲ್ಲಿ ನಾವು ಒಂದ್ ಸ್ವಲ್ಪ ಕೆಲಸ ಮಾಡಿ ಮುಂದೆ ಹೋದ್ವಿ, ಅವಾಗ ನಾವೇನಾಗ್ತೀವಿ, ನಮ್ಮೆಲ್ಲ ಫುಲ್ ಜವಾಬ್ದಾರಿ ಬರುತ್ತೆ. ನಾನ್ ಭಾರಿ ಶ್ರೇಷ್ಠನಾಗೋದೆ ಅಂತ ಹೆಮ್ಮೆ ಪಟ್ಟು ಬೀಗೋದಲ್ಲ, ಈಗ ನಿನ್ ತಲೆ ಮೇಲೆ ಜವಾಬ್ದಾರಿ ಇದೆ. ನೀನ್ ಇಡುವಂತ ಒಂದು ಸಣ್ಣ ತಪ್ಪು ಹೆಜ್ಜೆ ಕೂಡ ಇನ್ 10 ಜನರ ದಾರಿ ತಪ್ಸತ್ತೆ. ನಾವೇ ಸಾಧನೆ ಮಾಡುವಾಗ ಏನಾಗಿತ್ತು, ನಾನ್ ತಪ್ಪಿದ್ರೆ ನನ್ ದಾರಿ ತಪ್ಪಿತ್ತು, ಮತ್ತೆ ನಾನು ವಾಪಸ್ ಬರ್ಬೋದಾಗಿತ್ತು. ಆದ್ರೆ ಒಂದ್ ಹಂತಕ್ ಹೋದ್ಮೇಲಿಂದ ನಾವ್ ದಾರಿ ತಪ್ಪಿದ್ರೆ ಏನಾಗುತ್ತೆ, ಯಾರು ನಮ್ಮನ್ನ ನೋಡ್ತಾ ಇದಾರೆ ಅವ್ರಷ್ಟು ಜನರದ್ದು ನಾವ್ ದಾರಿ ತಪ್ಪಿಸ್ತೀವಿ, ಅವ್ರೆಲ್ರು ನಾವ್ ತಪ್ಪು ದಾರಿಗೆ ಹೇಳ್ಕೊಂಡು ಹೋಗ್ತೀವಿ.
ಇವತ್ ನಾವು ಸಮಾಜದಲ್ಲಿ ನೋಡ್ತಾ ಇದೀವಿ, ಯಾರ್ಯಾರು ಸಮಾಜಕ್ಕೆ ಮಾರ್ಗದರ್ಶನ ಕೊಡ್ತೀವಿ ಅಂತ ಹೇಳ್ತಾರೆ ಅಂತವ್ರು ಏನ್ ತಪ್ಪನ್ನ ಮಾಡ್ತಾರೆ, ಅವ್ರ ಹಿಂದೆ ಇರೋ ಅವ್ರ ಹಿಂಬಾಲಕರು ಅಷ್ಟೂ ಜನನು ಅದೇ ತಪ್ಪನ್ ಮಾಡ್ತಾರೆ, ಪ್ರಶ್ನೆನೆ ಮಾಡಲ್ಲ. ಯಾಕೆಂದ್ರೆ ನಮ್ ಗುರುಗಳು ಮಾಡ್ತಿದಾರೆ, ನಮ್ ಮಾರ್ಗದರ್ಶಕರು ಮಾಡ್ತಿದಾರೆ, ಅವ್ರು ಮಾಡಿದ್ಮೇಲೆ ಅದ್ ಸರಿನೇ ಇರ್ಬೇಕಂತ ಜನ ನಂಬ್ಕೊಳ್ತಾರೆ. ಹಾಗಾಗಿ ನೀನೊಂದು ಮಾರ್ಗದರ್ಶನ ಮಾಡೋ ಸ್ಥಾನಕ್ ನೀನ್ ಬಂದೆ, ಸಾಧನೆ ಮಾಡಿ ನೀನೊಂದ್ ಸ್ವಲ್ಪ ಮುಂದೆ ಹೋದೆ ಅಂದ್ರೆ ಅಲ್ಲಿಗೆ ನಿನ್ ಕರ್ತವ್ಯ ಇನ್ನೂ ದೊಡ್ಡದಾಯ್ತು, ಇನ್ನೂ ಭಾರ ಏನಾಯ್ತು ಜಾಸ್ತಿ ಆಯ್ತು. ನಾವ್ ಯಾವಾಗ ನಾವು ಚಿಕ್ಕವರಾಗಿರ್ತೀವಿ ಅವಾಗ ನಾವು ನಮ್ಮ ಅಪ್ಪ ಅಮ್ಮನ್ ಬೈಕೋತಾ ಇರ್ತೀವಿ, ನಮ್ಮ ಅಪ್ಪ ಅಮ್ಮ ಹೀಗೆ ನಮಗ್ ರಿಸ್ಟ್ರಿಕ್ಟ್ ಮಾಡ್ತಾರೆ, ಹಾಗ್ ರಿಸ್ಟ್ರಿಕ್ಟ್ ಮಾಡ್ತಾರೆ, ನಾವ್ ಫ್ರೀ ಆಗಿರ್ಬೇಕು, ನಾವ್ ಹಾಗಿರ್ಬೇಕು ಹೀಗಿರ್ಬೇಕು, ಅಮ್ಮ ಬೈದ್ರು ಅಪ್ಪ ಬೈದ್ರು, ಯಾಕೆ ನನ್ಗೆ ಆರಾಮಾಗಿ ಇರಕ್ ಬಿಡಲ್ಲ ಅಪ್ಪ ಅಮ್ಮ ಎಲ್ಲ ಬೈಕೊಳ್ತಾ ಇರ್ತೀವಿ. ಆದ್ರೆ ನಿಧಾನಕ್ಕೆ ನಾವು ದೊಡ್ಡವರಾಗಿ ನಾವ್ ಅಪ್ಪ ಅಮ್ಮ ಆದಾಗ ನಾವೇನ್ ಮಾಡ್ತೀವಿ, ನಾವ್ ಫ್ರೀ ಆಗಿರ್ತೀವ? ಅವಾಗ ಚಿಕ್ಕಂದ್ರೆ ನಮ್ಗೆ ಏನೇನ್ ಯಾವ್ಯಾವ ತರ ಇರ್ಬೇಕು ಅನ್ಸ್ತಾ ಆ ತರ ಇರ್ತೀವ? ಇರಲ್ಲ. ಯಾಕೆ ಅಂತಂದ್ರೆ ನಮ್ ತಲೆ ಮೇಲೆ ಜವಾಬ್ದಾರಿ ಇದೆ. ಇವತ್ ಏನ್ ತಪ್ಪು ಮಾಡ್ತೀನಿ ನನ್ ಮಕ್ಳು ನೋಡ್ ಮಾಡ್ತಾರಲ್ವಾ, ನಾವೇನ್ ಮಾಡ್ತೀವಿ ಅವಾಗ? ನಾವು ಇನ್ನು ಬದ್ಧತೆಯಿಂದ ಇರ್ತೀವಿ. ವಾಪಸ್ ನಮ್ ಮಕ್ಳಿಗೆ ನಮ್ಮ ಅಪ್ಪ ಅಮ್ಮ ನಮ್ನ ಹೇಗೆ ಬೆಳೆಸ್ತಾ ಇದ್ರು ಅದನ್ನೇ ವಾಪಸ್ ನಾವು ನಮ್ ಮಕ್ಳಿಗೂ ಕೊಡ್ತೀವಿ. ಅದೇ ಜವಾಬ್ದಾರಿಯಿಂದಾನೆ ಅವ್ರಿಗೆ ನಾವು ತಿದ್ದಕ್ಕೆ ಶುರು ಮಾಡ್ತೀವಿ. ಯಾಕೆ ಅಂತಂದ್ರೆ ನಾವು ಮಕ್ಳಾಗಿದ್ದಾಗ ನಮ್ ತಲೆ ಮೇಲೆ ಜವಾಬ್ದಾರಿ ಇಲ್ಲ, ನಾವ್ ಹೇಗಿದ್ರು ನಡೆಯುತ್ತೆ, ಅದಕ್ಕೆ ನಾವೇನ್ ಮಾಡ್ತೀವಿ, ಹೇಗ್ ಬೇಕಾದ್ರೂ ಇರ್ತೀವಿ. ಆದ್ರೆ ಯಾವಾಗ ನನ್ನ ನೋಡಿ 4 ಜನ ನಡೀತಾರೆ ಅಂತ ಹೇಳಿ ಒಂದು ಮನಸ್ಥಿತಿ ನನಗ್ ಬರತ್ತೋ, ನಾವ್ ನೋಡ್ತೀವೋ, ಅವಾಗ ನಾವು ಹೆಚ್ಚು ಎಚ್ಚರಿಕೆಯಿಂದ ಕೆಲಸ ಮಾಡ್ಬೇಕು. ಅದು ನನಗೆ ಹೆಮ್ಮೆ ಪಡಕ್ಕೆ, ಬೀಗಕ್ಕೆ ಅಥವಾ ಅಹಂಕಾರ ಪಡ್ಕೊಳ್ಳೋದಕ್ಕೆ ಇರುವಂತ ಸ್ಥಾನ ಅಲ್ಲ, ಅದು ಜವಾಬ್ದಾರಿಯಿಂದ ಇರೋದಕ್ಕೆ ಇರುವಂತ ಸ್ಥಾನ. ಹಾಗಾಗಿ ನಿನ್ನ ಉನ್ನತಿಯ ಮಾರ್ಗದಲ್ಲಿ ಯಾವಾಗ ನಿನ್ಗೆ ಹಿಂಬಾಲಕರು ಇರ್ತಾರೆ ಅವಾಗ ನಿನ್ ಜವಾಬ್ದಾರಿ ಏನಪ್ಪಾ ಅಂತ ಹೇಳಿದ್ರೆ ತನೂಪಾನ ಹಾಸಿ ನೀನು ರಕ್ಷಣೆ ಮಾಡ್ಬೇಕು, ಆ ಜ್ಞಾನದ ರಕ್ಷಣೆ ಮಾಡ್ಬೇಕು. ಅಲ್ಲಿ ಇನ್ನೂ ಒಂದ್ ಅಂಶನ ನಾವ್ ಅರ್ಥ ಮಾಡ್ಕೋಬೇಕು. ಯಾವಾಗ್ಲೂ ವ್ಯಕ್ತಿ ಬೇರೆ, ಜ್ಞಾನ ಬೇರೆ, ವಿಚಾರ ಬೇರೆ, ವ್ಯಕ್ತಿ ಬೇರೆ. ವ್ಯಕ್ತಿಯ ತಪ್ಪುಗಳ ಕಾರಣದಿಂದ ವಿಚಾರ ತಪ್ಪು ಅಂತ ನಾವ್ ಹೇಳಕ್ ಆಗಲ್ಲ. ವಿಚಾರ ಸರಿ ಇದೆಯೋ ಇಲ್ವೋ ಅನ್ನೋದನ್ನ ನಮ್ಮ ಬುದ್ಧಿಯಿಂದ ನಾವು ವಿವೇಚನೆಯಿಂದ ಅರ್ಥ ಮಾಡ್ಕೋಬೇಕು. ಅಕಸ್ಮಾತ್ ಅದನ್ನ ಹೇಳ್ತಾ ಇರುವಂತಹ ವ್ಯಕ್ತಿ ಏನಾದ್ರೂ ಸ್ವಲ್ಪ ಆಚೆ ಈಚೆ ಮಾಡ್ದ ಅಂತ ಹೇಳಿದ್ರೆ ಅದು ವ್ಯಕ್ತಿಯ ದೌರ್ಬಲ್ಯ, ವ್ಯಕ್ತಿಯ ದೋಷವೇ ಹೊತ್ತು ವಿಚಾರದ್ದಲ್ಲ ಅನ್ನೋದನ್ನ ಯಾವತ್ತೂ ಕೂಡ ನಾವ್ ಅರ್ಥ ಮಾಡ್ಕೋಬೇಕು. ಇದನ್ನ ಅರ್ಥ ಮಾಡ್ಕೊಂಡಾಗ ಮಾರ್ಗದರ್ಶಕರು ಯಾರಾದ್ರೂ ಅವ್ರ ಜೀವನದಲ್ಲಿ ತಪ್ಪು ನಡೆದ್ರು ಅಂತ ಹೇಳಿದ್ರೆ ಅವಾಗ ನಾವ್ ತಪ್ಪು ನಡೆಯಲ್ಲ, ಅವ್ರೇನೋ ಅಕಸ್ಮಾತ್ ತಪ್ಪು ನಡೆದಿದ್ರೆ ನಾವ್ ನಡಿಬಾರ್ದು, ಸರಿಯಾದ ದಾರಿಗೆ ಹೋಗ್ಬೇಕು ಅಂತ ನಾವ್ ಅನ್ಕೊಳ್ಬಹುದು. ಹಾಗೆ ಯಾರು ಮಾರ್ಗದರ್ಶನ ಮಾಡುವಂತಹ ಸ್ಥಾನದಲ್ಲಿರ್ತಾರೆ ಅವರೂ ಕೂಡ ಈ ಭೇದನ ಅರ್ಥ ಮಾಡ್ಕೋಬೇಕು. ನಾನ್ ಏನ್ ಮಾಡ್ತೀನಿ ಅದೇ ವಿಚಾರ ಅಲ್ಲ, ವಿಚಾರ ಬೇರೆ, ವ್ಯಕ್ತಿ ಬೇರೆ. ಅವಾಗ ಏನಾಗತ್ತೆ, ಮಾರ್ಗದರ್ಶನ ಮಾಡ್ಬೇಕಾದ್ರೆ ನೋಡಪ್ಪ ಇದು ನನ್ನ ದೌರ್ಬಲ್ಯ, ನಾನ್ ತಪ್ಪು ಮಾಡ್ತಾ ಇದ್ದೀನಿ, ಆದ್ರೆ ವಿಚಾರ ಇದಿದೆ ಅನ್ನೋದನ್ನ ಮಾರ್ಗದರ್ಶಕರು ಸ್ಪಷ್ಟವಾಗಿ ಬಿಡಿಸಿ ಹೇಳ್ತಾರೆ. ತುಂಬಾ ಡೇಂಜರಸ್ ಆಗಿರುವಂತ ಒಂದು ವಿಷಯ ಅಂತಂದ್ರೆ ಇದೆ. ಏನು ಅಂತಂದ್ರೆ ಯಾರು ಮಾರ್ಗದರ್ಶಕರ ಸ್ಥಾನಕ್ಕೆ ಹೋಗ್ತಾರೆ ಅವ್ರು ತಾವ್ ಮಾಡಿದ ತಪ್ಪನ್ನು ಕೂಡ ಜಸ್ಟಿಫೈ ಮಾಡ್ಕೋತಾರೆ, ನಾ ಮಾಡಿದ ತಪ್ಪನ್ನ ಸರಿ ಅಂತ ಹೇಳಿ ಪ್ರತಿಪಾದನೆ ಮಾಡ್ತಾರೆ. ಯಾಕೆ ಅಂತಂದ್ರೆ ನನ್ಗೊಂದು ಒಳ್ಳೆ ಹೆಸರು ಬೇಕು ಅಂತ ಹೇಳಿ ಜಸ್ಟಿಫೈ ಮಾಡ್ಕೊಳ್ತಾರೆ, ನಾವ್ ಸರಿ ಇದೀವಿ ಅಂತ. ಅದ್ ಮಾಡಿದ ತಕ್ಷಣ ಏನಾಗತ್ತೆ, ಇಡೀ ಸಮಾಜನ ಮತ್ತೆ ನಾವು ತಪ್ಪು ದಾರಿಗೆ ಎಳ್ಕೊಂಡು ಹೊಟ್ಟೋಗ್ತೀವಿ. ಅದ್ ಮಾಡ್ಬಾರ್ದು. ಇದು ನನ್ನ ದೌರ್ಬಲ್ಯ, ಸ್ಪಷ್ಟತೆ ಇರ್ಬೇಕು, ಇದು ನನ್ನ ದೌರ್ಬಲ್ಯ, ಇದು ಜ್ಞಾನ ಸರಿಯಾಗಿ ಏನಿದೆಯೋ ಅದನ್ನ ಮಾತ್ರ ನಾನು ಕೊಡ್ತೀನಿ. ನನ್ನ ದೌರ್ಬಲ್ಯ ಆಗ್ಲಿ, ನಾನ್ ಮಾಡ್ತಾ ಇರೋದನ್ನ ಜಸ್ಟಿಫೈ ಮಾಡ್ಕೊಳ್ಳೋದಕ್ಕೋಸ್ಕರ ಆಗ್ಲಿ ನನ್ ಜ್ಞಾನನ ಕೊಡಬಾರ್ದು. ಇಲ್ದಿದ್ರೆ ಏನಾಗತ್ತೆ, ನನಗೇನೋ ಸೋಮಾರಿತನ ಇದೆ, ನನಗ್ ಕೆಲ್ಸ ಮಾಡಕ್ ಬೇಕಿಲ್ಲ. ಅವಾಗ ನಾವು ಜ್ಞಾನ ಕೊಡುವಾಗ್ಲೇ ಏನ್ ಮಾಡ್ತೀವಿ ಅಂತಂದ್ರೆ ಕೆಲ್ಸ ಮಾಡ್ಬೇಕು, ಶ್ರಮ ವಹಿಸಿ ಕೆಲ್ಸ ಮಾಡ್ಬೇಕು, ಆದ್ರೆ ಈ ಸ್ಥಾನಕ್ಕೆ ಹೋದವ್ರಿಗೆ ಕೆಲ್ಸ ಮಾಡ್ಲೇಬೇಕು ಅಂತಿಲ್ಲ. ಇದನ್ನ ನಾವು ಕೊಕ್ಕೆ ಇಡ್ತೀವಿ. ಯಾಕೆ ಅಂದ್ರೆ ನಾನ್ ಸೇಫ್ ಗಾರ್ಡ್ ಆಗ್ಬೇಕಲ್ಲ. ಈಗೇನಾಯ್ತು, ಜನರನ್ನ ನಾವು ಫುಲ್ ದಾರಿ ತಪ್ಪಿಸ್ಬಾರ್ದು. ಇದು ನನ್ನ ತಪ್ಪು, ನನ್ನ ಆಲಸ್ಯ, ಅದನ್ನ ಫಾಲೋ ಮಾಡ್ಬೇಡಿ. ಪರಿಶ್ರಮಗಳಾಗಿ ಬದುಕಬೇಕು ಅನ್ನೋಂಥದ್ದು ಜ್ಞಾನ, ಅದನ್ನ ನೀವು ಫಾಲೋ ಮಾಡಿ. ಈ ಡಿಫ್ರೆನ್ಸಿಯೇಷನ್ ನ ಸಮಾಜಕ್ಕೆ ತೋರಿಸ್ಬೇಕಾಗತ್ತೆ. ನಾವ್ ಹೆಜ್ಜೆ ಇಡ್ಬೇಕಾದ್ರೆ ಸರಿಯಾಗೂನು ಹೆಜ್ಜೆ ಇಡ್ಬೇಕು, ಹಾಗೇನೆ ಎಲ್ಲಿ ನಾವು ತಪ್ಪುದು ಅಲ್ಲಿ ನಾವು ಜ್ಞಾನವನ್ನ ಸಂರಕ್ಷಿಸ್ಬೇಕು. ನನ್ನನ್ನು ನಾನು ಸಂರಕ್ಷಿಸ್ಕೊಳ್ಳೋದಲ್ಲ, ತನೂಪಾನಃ ಜ್ಞಾನವನ್ನ ರಕ್ಷಿಸಿಕೊಂಡು ಹೋಗುವಂತ ಜವಾಬ್ದಾರಿ ನಿನ್ ಮೇಲಿರುತ್ತೆ. 4ನೇ ಮಂತ್ರ. ಆಮೇಲೆ 5ನೇ ಮಂತ್ರ ಹೇಳ್ತಾ ಇದೆ, ಈ ಒಂದು ಜವಾಬ್ದಾರಿಗಳನ್ನ ನಿರ್ವಹಿಸ್ಕೊಳ್ತಾ ಈ ದಾರಿಯಲ್ಲಿ ನೀನ್ ಯಾವಾಗ ಮುಂದೆ ಹೋಗ್ತೀಯಾ ಅವಾಗ ನಿನ್ನ ಒಂದು ಸ್ಥಿತಿ ಹೇಗಿರತ್ತಪ್ಪ ಅಂತ ಹೇಳಿದ್ರೆ, ಶುಕ್ರಃ ಅಸಿ, ನೀನೀಗ ಪರಿಶುದ್ಧನಾಗಿದೀಯ. ಸಾಧನೆಯ ಮಾರ್ಗದಲ್ಲಿ ಮೇಲ್ ಹೋಗ್ತಾ ಹೋಗ್ತಾ ಈ ಎಲ್ಲ ಹಂತಗಳನ್ನ ದಾಟ್ತಾ ಮುಂದೆ ಹೋದಾಗೆ ಆ ವ್ಯಕ್ತಿಯ ಒಂದು ವ್ಯಕ್ತಿತ್ವ ಹೇಗಾಗತ್ತಪ್ಪ ಅಂತ ಹೇಳಿದ್ರೆ, ಶುಕ್ರಃ ಅಸಿ, ನೀನು ಶುದ್ಧನಾಗಿದ್ದೀಯ. ಇವಾಗ ನನ್ನಲ್ಲಿ ಏನೆಲ್ಲ ಗೊಂದಲಗಳಿತ್ತು, ಏನೆಲ್ಲ ಕೊಳೆ ಕಲ್ಮಶಗಳಿತ್ತು, ಅದನ್ನೆಲ್ಲ ಮೀರಿದಂತಹ ಒಂದು ಸ್ಥಿತಿ. ನಾವು ಮನಸ್ಸಲ್ಲಿ ಎಷ್ಟೋ ನಿರಾಳವಾಗಿರ್ತೀವಿ, ತೃಪ್ತಿಯಿಂದ ಇರ್ತೀವಿ. ಯಾಕೆ ಅಂತಂದ್ರೆ ಈ ಡಿಸ್ಟರ್ಬೆನ್ಸ್ ನೆಲ್ಲ ಮೀರೋ ಅಂತದನ್ನ ನಾವ್ ಇವಾಗ ಕಲ್ತಿದೀವಿ. ಯಾವಾಗ ನಾವು ಮೊದಲು ಜವಾಬ್ದಾರಿಯನ್ನ ಫೀಲ್ ಮಾಡ್ತೀವಿ,
ಜವಾಬ್ದಾರಿಯನ್ನ ಫೀಲ್ ಮಾಡಿದಾಗ ಅಯ್ಯೋ ಭಾರ ಅನ್ಸುತ್ತೆ. ಆದ್ರೆ ನಿಧಾನಕ್ಕೆ ಆ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಮುಂದೆ ಹೋದಾಗೆ ನಿರ್ವಹಿಸುವಂತ ಒಂದು ಕಲೆ ನಮ್ಗೆ ಕರಗತ ಆಗುತ್ತೆ. ಕರಗತ ಆಗ್ತಿದ್ದ ಹಾಗೆ ನಾವೇನಾಗ್ತೀವಿ, ನಿರಾಳವಾಗಿ ಇರಕ್ ಶುರು ಮಾಡ್ತೀವಿ, ಶುದ್ಧರಾಗಿ ಇರಕ್ ಶುರು ಮಾಡ್ತೀವಿ. ನಮ್ಗೆ ಒಳಗೊಂದು ಹೊರಗೊಂದು ಇಲ್ಲ. ನಾನು ಏನೋ ಅದನ್ನೇ ಹೊರಗ್ ತೋರಿಸ್ತೀವಿ. ತೋರಿಸ್ತಾ ಇದ್ದಾಗೆ ನನ್ನನ್ನು ಎಲ್ಲ ಅನುಸರಿಸ್ಬೇಡಿ ಅಂತಲೂ ನಾವೇ ಹೇಳ್ತೀವಿ. ಹಾಗಾಗಿ ಅವಾಗ ಏನಾಯ್ತು, ಒಂದು ಶುದ್ಧ ಮನಸ್ಥಿತಿಯಲ್ಲಿ ನಾವಿದೀವಿ. ಅದನ್ನ ಹೇಳ್ತಾ ಇದೆ ಶುಕ್ರೋಸಿ ಭ್ರಾಜೋಸಿ. ಭ್ರಾಜಹ ಅಂತ ಹೇಳಿದ್ರೆ ಭ್ರಸ್ಜ ಪಾಕೆ ಅನ್ನುವಂತಹ ಧಾತುವಿನಿಂದ ಬಂದಿದೆ ಅದು ಭ್ರಾಜಹ ಅನ್ನುವಂಥದ್ದು. ಭ್ರಾಜಹ ಅಂತಂದ್ರೆ ಪರಿಪಕ್ವತೆ ಅಂತ. ಈಗ ಒಂದು ಪರಿಪಕ್ವತೆಯ ಹಂತದಲ್ಲಿ ಇದ್ದೀಯಾ ನೀನು. ಶುಕ್ರಹಾಸಿ ಶುದ್ಧನಾಗಿದ್ದೀಯಾ, ಹಾಗೆ ಪಕ್ವತೆಯ ಹಂತದಲ್ಲಿ ಇದ್ದೀಯಾ. ಸ್ವರಸಿ ಸ್ವಹ ಅಂತ ಹೇಳಿದ್ರೆ ಸುಖ ಅಂತ. ಸ್ವರಸಿ ಅಂತ ಹೇಳಿದ್ರೆ ನೀನು ಸುಖ ಸ್ವರೂಪನಾಗಿದ್ದೀಯ. ಜೀವಾತ್ಮ ದುಃಖ ಪಡೋದಕ್ಕೋಸ್ಕರ ಇರೋನಲ್ಲ. ಜೀವಾತ್ಮನ ಲಕ್ಷಣ ಏನು ಅಂತಂದ್ರೆ ಆನಂದ ಬೇಕು ಅನ್ನೋಂಥದ್ದೇ ಒಂದು ತುಡಿತ. ದುಃಖ ಬೇಕು ಅಂತ ಯಾರು ಕೇಳಲ್ಲ. ನನ್ಗೊಂದು ಆನಂದ ಬೇಕು, ನನಗೊಂದು ಸಂತೋಷ ಬೇಕು ಅನ್ನೋದೇ ಜೀವಾತ್ಮನ ಒಂದು ಸ್ವರೂಪ. ಹಾಗಾಗಿ ಆ ಒಂದು ಆನಂದ ಏನು ನೀನ್ ಬಯಸ್ತಾ ಇದೀಯಾ, ಆ ಒಂದು ಆನಂದವನ್ನ ಪಡೆಯೋದಕ್ಕೆ ನೀನ್ ಇವಾಗ ಎಲಿಜಿಬಲ್ ಆಗಿದೀಯ. ಈ ಒಂದೊಂದೇ ಹಂತವನ್ನ ದಾಟ್ತಾ ಹೋದಾಗೆ ಈಗ ನೀನು ಶುದ್ಧನೂ ಆಗಿದ್ದೀಯಾ. ಆ ಶುದ್ಧತೆ ಹಂತಕ್ಕೆ ಬಂದ್ರೆ ಅಷ್ಟೇನೆ ಸ್ವರಸಿ ನೀನು ಆನಂದವನ್ನ ಸುಖವನ್ನ ಅನುಭವಿಸೋದಕ್ಕೆ ಸಾಧ್ಯ ಇದೆ. ಭ್ರಾಜೋಸಿ ಪರಿಪಕ್ವತೆಯನ್ನ ನೀನು ಹೊಂದಿದ್ದೀಯ. ಈಗ ನೀನ್ ಏನ್ ಮಾಡಬಹುದು, ನೀನು ಆ ಆನಂದವನ್ನ ಅನುಭವಿಸಬಹುದು, ಆ ಸುಖವನ್ನ ನೀನು ಅನುಭವಿಸೋದಕ್ಕೆ ಸಾಧ್ಯ ಇದೆ. ಯಾವಾಗ ನಾವು ಪರಿಪಕ್ವತೆ ಇಲ್ಲದೆ ಇರ್ತೀವೋ ಆಗ ನಾವು ಯಾವ್ದನ್ನೋ ಎಂಜಾಯ್ಮೆಂಟ್ ಅಂತ ಅನ್ಕೊಳ್ತೀವಿ. ಆದ್ರೆ ನಿಜವಾಗ್ಲೂ ನಮ್ ಕೈ ಎಂಜಾಯ್ ಮಾಡೋದಕ್ ಆಗಲ್ಲ, ಅದನ್ನ ಅನುಭವಿಸಕ್ ಆಗಲ್ಲ. ಯಾಕೆ ಅಂತಂದ್ರೆ ಅನುಭವಿಸಕ್ಕೆ ಬೇಕಾದಂತಹ ಮನಸ್ಥಿತಿ ನನ್ನಲ್ಲಿ ಇರಲ್ಲ. ನಂಗೇನಾಗತ್ತೆ, ಏನೋ ಒಂದ್ ಸಿಕ್ತು ಅಂತ ಇಟ್ಕೊಳ್ಳೋಣ, ಅದನ್ನ ಅನುಭವಿಸಿ ತೃಪ್ತಿ ಪಟ್ಟವ ಅಂತಂದ್ರೆ ಇಲ್ಲ, ಇಲ್ಲೆಲ್ಲೋ ಸ್ವಲ್ಪ ಒಂದು ಕೊರತೆ ಆಗಿದೆ, ಇದ್ರಲ್ಲಿ ಏನೋ ಒಂದು ಗೀರ್ ಬಿದ್ದಿದೆ, ಅದಕ್ಕೆ ಅಳ್ತಾ ಇರ್ತೀವಿ. ಯಾಕೆಂದ್ರೆ ಅನುಭವಿಸುವಂತ ಮನಸ್ಥಿತಿ ಇಲ್ಲ, ಆ ಒಂದು ಪರಿಪಕ್ವತೆ ಇಲ್ಲ. ಏನ್ ಸಿಕ್ಕಿದ್ಯೋ ಅದನ್ನ ಸಂತೋಷವಾಗಿ ಸ್ವೀಕಾರ ಮಾಡುವಂತಹ ಮನೋಭಾವ ಇಲ್ಲ, ಶುದ್ಧತೆ ನನ್ನಲ್ಲಿಲ್ಲ. ಅವಾಗ ಏನಾಗತ್ತೆ ಅಂತಂದ್ರೆ ನನಗ್ ಸಿಕ್ಕಿದ್ದೂ ಕೂಡನು ಯಾರೋ ನನಗ್ ಕೊಟ್ರಪ್ಪ, ಒಂದ್ ಒಳ್ಳೆ ವಸ್ತುನೇ ಕೊಟ್ರು, ಅವ್ರು ಕೊಡ್ಬೇಕಾದ್ರೆ ಒಂಥರಾ ನೋಡ್ಬಿಟ್ರು ನನ್ನ, ಆಗೋಯ್ತು. ಇಷ್ಟಕ್ಕೆ ಏನಾಯ್ತು, ನಂದ ಒಂದ್ ಏನು ಸುಖ ಅನುಭವಿಸ್ಬೇಕಾಗಿತ್ತು ಎಲ್ಲ ಹಾಳಾಗೋಯ್ತು. ಈ ಒಂದು ಮನಸ್ಥಿತಿಲಿ ಇದ್ರೆ ನಾನು ಸುಖ ಹೇಗ್ ಅನುಭವಿಸೋದು? ಹಾಗಾಗಿ ನಾನ್ ಮೊದ್ಲು ಯಾವ ಹಂತಕ್ಕೆ ಬರ್ಬೇಕು, ಶುಕ್ರೋಸಿ ನೀನು ಪರಿಶುದ್ಧವಾದಂತ ಮನಸ್ಸನ್ನ ಇಟ್ಕೊಳ್ಬೇಕು, ಪರಿಪಕ್ವ ಮನಸ್ಥಿತಿಗೆ ಬರ್ಬೇಕು. ಭ್ರಾಜೋಸಿ ಅವಾಗ ನೀನು ಆನಂದವನ್ನ ಅನುಭವಿಸ್ತೀಯ. ಮತ್ತೆ ಜ್ಯೋತಿರಸಿ, ಈ ಒಂದು ಆನಂದವನ್ನ ಅನುಭವಿಸಿದಂತಹ ನೀನು ಜ್ಯೋತಿ ಸ್ವರೂಪನಾಗಿದ್ದೀಯ ಅಂತಂದ್ರೆ ಜ್ಞಾನ ಸ್ವರೂಪನಾಗಿದ್ದೀಯ. ನೀನು ನಿನ್ನಲ್ಲಿ ಜ್ಞಾನ ಇದೆ, ಆ ಜ್ಞಾನದ ಬೆಳಕು ಸದಾಕಾಲ ನಿನ್ನಲ್ಲಿರತ್ತೆ, ಅದೇ ನಿನ್ನನ್ನ ನಿಜವಾಗ್ಲೂ ಕಾಪಾಡುವಂಥದ್ದು ಅಂತ ಹೇಳಿ ಕೊನೆ ಮಂತ್ರ ಹೇಳ್ತಾ ಇದೆ, ಈ ಸೂಕ್ತದ ಕೊನೆ ಮಂತ್ರ. ಮತ್ತೆ ಕೊನೆಗೆ ಆಪ್ನುಹಿ ಶ್ರೇಯಾಂಸ ಮತಿ ಸಮಂಕ್ರಾಮ. ನೀನು ಈ ಹಂತಕ್ಕೆ ತಲುಪಿದ್ರೂ ಕೂಡ ನಿನಗಿಂತ ಶ್ರೇಷ್ಠರಿದ್ದಾರೆ. ನೀನ್ ಈ ಹಂತಕ್ಕೆ ಬಂದ್ರು, ಏನು ಶುಕ್ರೋಸಿ ಭ್ರಾಜೋಸಿ ಸ್ವರಸಿ ಜ್ಯೋತಿರಸಿ ಅನ್ನೋ ಹಂತ ಹೇಳ್ತು ವೇದ, ಆ ಹಂತಕ್ಕೆ ಬಂದ್ರೂ ಕೂಡ ಇನ್ನೂ ನಿನಗಿಂತ ಶ್ರೇಷ್ಠರಾದವ್ರು ಇದ್ದಾರೆ, ನಿನಗಿಂತ ಶುದ್ಧರಾದವ್ರು ಇದ್ದಾರೆ, ನಿನಗಿಂತ ಪರಿಪಕ್ವತೆಯನ್ನ ಗಳಿಸಿದವ್ರು ಇದ್ದಾರೆ, ನಿನಗಿಂತ ಜ್ಞಾನ ಗಳಿಸಿದವ್ರು ಇದ್ದಾರೆ. ಹಾಗಾಗಿ ಮತ್ತೆ ಮುಂದೆ ಹೋಗು. ಆಪ್ನುಹಿ ಶ್ರೇಯಾಂಸ ಅತಿ ಸಮಂಕ್ರಾಮ, ಸಮಾನರು ಯಾರಿದ್ದಾರೆ ಅವ್ರಿಗಿಂತ ಅವರನ್ನ ದಾಟಿ ಮುಂದೆ ಹೋಗು ಅಂತ ಹೇಳಿ ಪ್ರೇರಣಾದಾಯಕವಾದಂತಹ ಈ 5 ಮಂತ್ರಗಳನ್ನ ಅಥರ್ವ ವೇದದಲ್ಲಿ ಹೇಳಿದ್ದಾರೆ. ಈ 5 ಮಂತ್ರಗಳು ಕೂಡ ಒಂದ್ ನಿಮಿಷ, ಇದೆಲ್ಲ ಯಾವ್ದೋ ವರ್ಷದಲ್ಲಿ ಒಂದ್ಸರ್ತಿ ಸಂಕ್ರಾಂತಿಗೆ ನೆನಪು ಮಾಡ್ಕೊಳ್ಳುವಂತ ಮಂತ್ರಗಳಿದಲ್ಲ. ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ನಾನು ಪ್ರಗತಿ ಸಾಧಿಸ್ಬೇಕು ಅಂತಂದ್ರೆ ಆಪ್ನುಹಿ ಶ್ರೇಯಾಂಸ ಮತಿ ಸಮಂಕ್ರಾಮ, ನಾನ್ ಮುಂದ್ ಹೋಗ್ಬೇಕು, ನಂಗಿಂತ ಮುಂದಿರೋರು ಯಾರಿದ್ದಾರೆ ಅವ್ರ ಹತ್ರಕ್ ಹೋಗ್ಬೇಕು, ಅವಾಗ ಸಮಾನರಾಗ್ತೀವಿ, ಮತ್ತೆ ಮುಂದಿನ ಹೆಜ್ಜೆಯನ್ನ ಇಡಬೇಕು. ಅದಕ್ಕೆ ಹಂತಗಳು ಯಾವ್ದು, ವೇದಗಳು ತುಂಬಾ ಸ್ಪಷ್ಟವಾಗಿ ತೋರಿಸ್ಕೊಟ್ಟಿದೆ. ಮೊದ್ಲು ದುಷ್ಟಗುಣನ ಹೊರಗ್ ಹಾಕಿದ್ಮೇಲೆ ಟೈಮ್ ಕೊಡ್ಬೇಡ, ಅದನ್ನ ಈ ಕಡೆಯಿಂದ ಅದಿನ್ನೂ ಒಂದ್ ಹೆಜ್ಜೆ ಒಳಗಿದೆ ಅನ್ನೋವಾಗ್ಲೇ ಒಳ್ಳೆದನ್ನ ತಂದು ಕೂಡಿಸ್ಬಿಡು, ಅವಾಗ ಅದು ವಾಪಸ್ ಬರಲ್ಲ. ಇದು ಎರಡನೇ ಹಂತ. 3ನೇ ಹಂತ ಯಾವ್ದು ಅಂದ್ರೆ ಇದಕ್ಕೆ ಅಡ್ಡಿ ಆಗುವಂತಹ ದ್ವೇಷ ಭಾವನೆ ಏನಿದೆ ನಿನ್ನ ಪ್ರಗತಿಗೆ, ಅದನ್ನ ದೂರ ಮಾಡು. ಯಾರು ದ್ವೇಷಿಸ್ತಾರೆ ಅವ್ರ ಬಗ್ಗೆಯೂ ಕೂಡ ಸದ್ಭಾವನೆಯನ್ನ ತಂದುಕೋ. ಇದು 3ನೇ ಹಂತ. ಆಮೇಲೆ 4ನೇ ಹಂತ ಯಾವ್ದು ಅಂದ್ರೆ ನಿನ್ನ ಜವಾಬ್ದಾರಿಗಳನ್ನ ಅರ್ಥ ಮಾಡ್ಕೊ, ಕರ್ತವ್ಯಗಳನ್ನ ಅರ್ಥ ಮಾಡ್ಕೊ. ಆಗ ನೀನು ಈ ಒಂದು ಹಂತಕ್ಕೆ ಬರ್ತೀಯ, ಯಾವುದು ಪರಿಶುದ್ಧವಾದಂತಹ ಪಕ್ವವಾದಂತಹ ಮನಸ್ಥಿತಿಯಲ್ಲಿ ಆನಂದವನ್ನ ಅನುಭವಿಸುವಂತ ಸ್ಥಿತಿಗೆ ನೀನ್ ಏರ್ತೀಯ ಅಂತ ಹೇಳಿ ವೇದಗಳು ಹೇಳಿದೆ. ಇದನ್ನ ಪ್ರಾಕ್ಟಿಕಲ್ ಆಗಿ ನಾವು ದಿನನಿತ್ಯ ನಮ್ಮ ಯಾವುದೇ ಒಂದು ದುರ್ಗುಣಗಳ ವಿಷಯಕ್ಕಾಗಿರ್ಬೋದು ಅಥವಾ ಯಾವುದೇ ನಮ್ಮ ಕಷ್ಟಗಳ ವಿಷಯಕ್ಕಾಗಿರ್ಬೋದು ಅದರಿಂದ ಮೇಲ್ ಬಂದು ಪ್ರಗತಿಯನ್ನ ಸಾಧಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಯಾವ ದಾರಿ ಅನ್ನೋದನ್ನ ತುಂಬಾ ಬಿಡಿಸಿ ವೇದಗಳು ವಿಶಾಲವಾಗಿ ನಮ್ಗೆ ದಾರಿಯನ್ನ ಹಾಕೊಟ್ಟಿದೆ.